ನಾವೀಗ ಕರ್ಮಾಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದ್ವಿ. ಜಸ್ಟ್ ರೀಚ್ ಆದದಷ್ಟೇ. ರೀಚ್ ಆದ ತಕ್ಷಣ ಫಸ್ಟ್ ಗೋಡೆ ನೋಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಗೋವಾ. ವೆಲ್ಕಮ್ ಟು ಅರಂಬೋಲ್ ಬೀಚ್. ಫಾರಿನರ್ಸ್ಗೆ ಲೇಟ್ ನೈಟ್ ಪಾರ್ಟೀಸ್ ಅಂದರೆ ತುಂಬ ಇಷ್ಟ. ಬಟ್ ಆದರೆ 1990ರಲ್ಲಿ ಗೋವಾ ಗೌರ್ಮೆಂಟ್ ಲೇಟ್ ನೈಟ್ ಪಾರ್ಟೀಸ್, ಲೌಡ್ ಸೌಂಡ್ಸ್ ಎಲ್ಲ ಬ್ಯಾನ್ ಮಾಡಿದರು. ಅದಕ್ಕೋಸ್ಕರ ಫಾರಿನರ್ಸ್ ಅವರು ಅರಂಬೋಲ್ ನಮ್ಮ ಗೋವಾದಲ್ಲಿ ತುಂಬ ಮೇಲೆ ಉಂಟು. ಲೋಕಲ್ ಪೊಲೀಸ್ಗಳಿಂದ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಅರಂಬೋಲಲ್ಲಿ ಒಳಗೆ ಲೇಟ್ ನೈಟ್ ಪಾರ್ಟೀಸ್ ಎಲ್ಲ ಮಾಡ್ತಿದ್ರು. ಅದಕ್ಕೋಸ್ಕರ ಫಾರಿನರ್ಸ್ ಅವರು ಯಾವಾಗಲೂ ಅರಂಬೋಲ್ಗೆ ಲೇಟ್ ನೈಟ್ ಪಾರ್ಟಿಗೋಸ್ಕರ ವಿಸಿಟ್ ಮಾಡ್ತಾನೆ ಇರ್ತಾರೆ. ಅರಂಬೋಲ್ ಸ್ವೀಟ್ ಲೇಕಿಗೆ ಹೋಗ್ಲಿಕ್ಕೆ ಸ್ಟಾರ್ಟಿಂಗ್ ನೀವು ಅಲ್ಲಿ ಬಂದರೆ ಅಲ್ಲಿಂದ ಲಾಸ್ಟ್ ಎಂಡ್ ಪಾಯಿಂಟಿಗೆ ಬನ್ನಿ. ಎಂಡ್ ಪಾಯಿಂಟಿಂದ ಇಲ್ಲಿ ಒಳಗಡೆ ದಾರಿ ಉಂಟು. ಇಲ್ಲಿಂದ ಒಳಗಾಗಿ ಹೋದರೆ ಅರಂಬೋಲ್ ಸ್ವೀಟ್ ಲೇಕ್ ಸಿಗ್ತದೆ. ವೆಲ್ಕಮ್ ಟು ಅರಂಬೋಲ್ ರಾಕ್ಸ್. ಅಜ್ಜಿ ಎಂಜಾಯ್ ಮಾಡ್ತಿದ್ದಾರೆ ಸಿಗರೇಟ್ ಇಳ್ಕೊಂಡು. ಇಲ್ಲಿಗೂ ಬಿಯರ್ ಒಂದು ಮಾತ್ರ ಸಿಗ್ತಾನೆ ಇರ್ತದೆ, ಅದಕ್ಕೇನು ತೊಂದರೆನೇ ಇಲ್ಲ. ಇದು ನೀವು ಯಾವುದೇ ಹೋಟೆಲ್ಗೆ ಹೋಗಿ ಯಾವುದೇ ರೆಸ್ಟೋರೆಂಟ್ಗೆಲ್ಲ ಹೋಗುವಾಗ ಮೆನು ಕೊಟ್ಟರೆ ಓಕೆ, ಮೆನು ಕೊಡೋದಿದ್ರೆ ಒಮ್ಮೆ ರೇಟ್ ಎಲ್ಲ ಚೆಕ್ ಮಾಡಿ ಫುಡ್ ತೊಗೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ರೇಟ್ ಎಲ್ಲ ತುಂಬ ಹೆವಿ ಪ್ರೈಸ್ ಇರ್ತದೆ. ಅದು ಸಹ ಈ ಡಿಸೆಂಬರ್ ಟೈಮಲ್ಲಂತೂ ತುಂಬ ಹೆವಿ ಪ್ರೈಸ್ಗಳು ಇರ್ತದೆ. ಒಮ್ಮೆ ಚೆಕ್ ಮಾಡಿ ತೊಗೊಳ್ಳಿ. ಓಕೆ, ಹಾಯ್ ಬಾಯ್, ಥ್ಯಾಂಕ್ ಯು, ವೆಲ್ಕಮ್. ಪ್ಲೇಸ್ ಇದು ಥ್ರಿಲ್ಲಿಂಗ್ ಆಗಿದೆ ಹೋಗ್ಲಿಕ್ಕೆ. ಬಿಡ್ಬೇಡ, ಯಾವುದೇ ಕಾರಣಕ್ಕೂ ಬಿಡಬೇಡ. ಕೊಚ್ಕೊಂಡು ಹೋಗ್ತಾರೆ. ಇಟ್ಕೊ. ಇಲ್ಲಿ ಬರುವಾಗ ಆ ಸ್ಲಿಪ್ಪರ್ ಜಾಗ್ರತೆ, ನೀರಲ್ಲಿ ಹೋದ್ರೆ ಹೊಂಟೋಗ್ಬಿಡ್ತದೆ. ಬಾ, ಕೈ ಕೊಡು. मँगलोर. आप? मुंबई. मित्रांनो, आम्हाला इकडे मंगलोरचे ब्लॉगर मिळाले. मंगलोरचे ब्लॉगर भेटले. नाव काय आपलं? नाम काय? अर्षा. यूट्यूब ಚಾನಲ್ ನೇಮ್ ಇಸ್ ಟ್ರಾವೆಲ್ ದಿ ವರ್ಲ್ಡ್ ವಿತ್ ಅರ್ಷಾ. ಓಕೆ, ಥ್ಯಾಂಕ್ ಯು. ಇವರಿಬ್ಬರು ಕೂಡ ಟ್ರಾವೆಲ್ ಲಾಗರ್ಸ್. ಯುವರ್ ನೇಮ್ ಬ್ರೋ? My name is Sachin. This is Nikita. Our YouTube channel name is Hamdo. ಕಪಲ್ ಚಾನಲ್? Yeah, couple. ಜಾಲಿ. ನೀವು ಓದಿ ಮಾರ, ನಾನೇಗೆ ಬರೋದು? ಅಲ್ಲ ಲಾರಿ ಹೋಗಿ ವಾಪಸ್ ಬರ್ತೇವಲ್ಲ, ಅದೇ ನಾಯಿ ಹೋಗ್ತಾ ಇದೆ. ಇದು ಮೌಂಟೇನ್ಗೆ ಹೋಗ್ಲಿಕ್ಕೆ ಅಂತವ. ಇದು ಅರಂಬೋಲ್ ಮೌಂಟೇನ್. ಇದನ್ನು ಹತ್ಕೊಂಡು ಹೋಗ್ತಿದ್ದೇವೆ ಈಗ. ಇಲ್ಲಿಂದ ಎರಡು ದಾರಿ ಉಂಟು. ಯಾವ ಕಡೆ ಹೋಗ್ತಿದೆ ಅಂತ ನಮಗೇನೆ ಗೊತ್ತಿಲ್ಲ. ಇಲ್ಲಿಯೋ ಜನವೇ ಕಾಣೋದಿಲ್ಲವಾ. ಆ್ಯಕ್ಚುಲಿ ಈ ಪಾಯಿಂಟ್ ಏನಂದರೆ, ನಮ್ಗೆ ಹೋಗೋಕ್ಕೆ ಯಾವ ವ್ಯೂ ಪಾಯಿಂಟ್ ಸಿಗ್ತದೆ ಅಂತ ಸಹ ಗೊತ್ತಿಲ್ಲ. ಆದ್ರೆ ಸಹ ಒಂದು ಎಕ್ಸ್ಪೆರಿಮೆಂಟ್ಗೋಸ್ಕರ ಹತ್ಕೊಂಡು ಹೋಗ್ತಾ ಇದ್ದೇವೆ. ಇಷ್ಟ ಮೇಲೆ ಹತ್ಕೊಂಡು ಬಂದದಕ್ಕೂ ಒಂದೊಳ್ಳೆ ವ್ಯೂ ಸಿಕ್ಕಿದೆ ನೋಡಿ. ಬೀಚ್, ಮೌಂಟೇನ್ಸ್. ಈ ರೋಡ್ ಈಗ ಪ್ಯಾರಾಗ್ಲೈಡಿಂಗ್ ಹೋಗ್ತದೆ. ಬಟ್ ನಾವು ಈ ರೋಡನ್ನು ಕ್ಯಾನ್ಸಲ್ ಮಾಡ್ತಿದ್ದೆ, ಯಾಕೆಂದರೆ ಪ್ಯಾರಾಗ್ಲೈಡ್ ನಮ್ಮ ಪ್ಲ್ಯಾನಲ್ಲಿ ಇಲ್ಲ. ಮತ್ತು ಅದು ನಮಗೆ ಅಷ್ಟು ಧೈರ್ಯ ಇಲ್ಲ ಈಗ ಅದು ಮಾಡುವಷ್ಟು. ನೆಕ್ಸ್ಟ್ ಟೈಮ್ ಯಾವತ್ತಾದ್ರು ಪ್ಯಾರಾಗ್ಲೈಡ್ ಎಲ್ಲ ಮಾಡುವ. ಎಲ್ಲ ಬರ್ತಿಲ್ಲ ಗೋವಾಕ್ಕೆ? ಗೋವಾ ಅಂತಲ್ಲ, ಎಲ್ಲಿ ನಾವು ಪ್ಯಾರಾಗ್ಲೈಡ್, ಸ್ಕೈ ಡೈವ್, ಇನ್ನೂ ಏನೆಲ್ಲ ಉಂಟು ಎಲ್ಲ ಸಹ ಎಕ್ಸ್ಪೋಸ್ ಮಾಡುವ. ಬಟ್ ಎಲ್ಲದಕ್ಕೂ ಅದರದ್ದಾದ ಒಂದು ಟೈಮ್ ಬರ್ತದೆ, ಅವಾಗ ಎಕ್ಸ್ಪೋಸ್ ಮಾಡುವ. ಈಗ ನಾವು ಮುಚ್ಕೊಂಡು ಅರಂಬೋಲ್ ಬೀಚನ್ನು, ಲೇಕನ್ನು ಎಕ್ಸ್ಪೋಸ್ ಮಾಡಿಕೊಂಡು ಮುಚ್ಕೊಂಡು ಮಂಗಳೂರಿಗೆ ಸೇರಿಕೊಳ್ಳುವ. ಗೋವಾ ನಾವು ಅಂದ್ಕೊಂಡಿರ್ಬೋದು ಬೀಚ್, ಪಾರ್ಟಿ, ಬಿಕಿನೀಸ್, ಚರ್ಚ್. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೊಂದು ಜಾಯ್ನೆಸ್ ಉಂಟು, ಒಂದು ಪೀಸ್ಫುಲ್ ಉಂಟು. ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಡ್ರಿಂಕ್ಸ್ ತುಂಬ ಕಮ್ಮಿಗೆ ಸಿಗ್ತದೆ. ಈ ರೋಡಲ್ಲಿ ಹೀಗೆ ಮುಂದೆ ಹೋದರೆ ನಮಗೆ ಮುಲ್ತಾನಿ ಮಿಟ್ಟಿ, ಪ್ಯೂರ್ ಮುಲ್ತಾನಿ ಮಿಟ್ಟಿ ಸಿಗ್ತದೆ. ನಮಗೆ ಎಷ್ಟು ಬೇಕೋ ಅದನ್ನು ಹಚ್ಕೊಳ್ಬೋದು. ಈ ಪ್ಲೇಸಲ್ಲಿ ನಡ್ಕೊಂಡು ಹೋಗ್ತಿರೋದು ಥ್ರಿಲ್ಲಿಂಗ್ ಆಗಿದೆ.
ನೋಡಿ ಪ್ಲೇಸ್ ನೋಡಿ ಯಾವ ಥರ ಇದ್ದೆ ನೋಡಿ ಪ್ಲೇಸ್ ನೋಡಿ. ಮುಲ್ತಾನಿ ಮಿಟ್ಟಿ ಹಾಕೊಳ್ತಿದ್ದಾರೆ ಎಲ್ಲರೂ ಸಹ. ನಾವು ಸಹ ಇಲ್ಲಿಗೆ ಬಂದಿದ್ದೇವೆ. ನಾವು ಸಹ ಇಲ್ಲಿ ಮುಲ್ತಾನಿ ಮಿಟ್ಟಿ ಹಾಕೊಳ್ಳುವ. ಫಸ್ಟು ಹಚ್ಕೊಂಡು ಮತ್ತೆ ಸ್ನಾನ ಮಾಡುವ. ಅಲ್ಲ ಎಲ್ಲಿ ಅದು ತೆಗಿಬೇಕು, ಹುಟ್ಟು ತೆಗಿಬೇಕು, ಅದು ತೆಗಿಬೇಕಂತದಲ್ಲ. ಇದು ವೈಟ್ ಕಲರ್ ಕಲ್ಲುಂಟು ನೋಡಿ, ಇದೇ ಮುಲ್ತಾನಿ ಮಿಟ್ಟಿ. ಇದು ಪ್ಯೂರ್ ಮುಲ್ತಾನಿ ಮಿಟ್ಟಿ ಒರಿಜಿನಲ್. ಬನ್ನಿ ಇಲ್ಲಿ ತೆಗೆಯೋ ಬನ್ನಿ. ಎಲ್ಲ ಕೆರೆದಿದ್ದಾರೆ ಆಲ್ಮೋಸ್ಟ್. ಕೆರೆದು ಇದನ್ನು ಹಾಕೊಂಡು ಇನ್ನೂ ಬೆಳಗಾಗ್ತಾನೆ ಈಗ. ಫುಲ್ಲು ಮೈ ಬೆಳಗಾಗ್ತೆ ಕಪ್ಪು ಆಗ್ತದೆ ನೋಡಿ. ಆ್ಯಕ್ಚುಲಿ ಇದೇ ಮುಲ್ತಾನಿ ಮಿಟ್ಟಿ. ಇದನ್ನು ನಾವು ಪುಡಿ ಮಾಡಿ ಯೂಸ್ ಮಾಡಬೇಕು. ಆಗ ಕಲ್ಲು ತಾರಿತ್ತಲ್ಲ, ಆಗ ನೋಡುವಾಗ ಅದು ಯಾರಾದ್ರು ಅನ್ಕೊಳ್ಳೋ ಕಲ್ಲು ಅಂದ್ರೆ ನೋಡಿ ಇದಕ್ಕೆ ಅದನ್ನು ನಾವು ಒಳ್ಳೆ ಕುಟ್ಟಿ ಪುಡಿ ಮಾಡ್ಕೋಬೇಕು. ಆಗ ಅದು ಮುಲ್ತಾನಿ ಮಿಟ್ಟಿ ಆಗ್ತದೆ. ಮತ್ತೆ ಈಗ ಹಚ್ಕೊಳ್ಬೇಕು. ಈಗ ಸ್ವಲ್ಪ ಹಾಕೊಳ್ಳೋ ಎಂತ ಒಬ್ಬನೇ ಈ ಥರ ಹಾಕೊಂಡ್ರಿ, ಬಾಕಿದವ್ರಿಗೆ ಬೇಡವಾ? ಇಲ್ಲಿ ಹಣ ಕೊಟ್ಟು ತಗೊಳ್ತಾರೆ, ಇಲ್ಲಿ ನೋಡಿದ್ರೆ ಫ್ರೀ ಎಲ್ಲ ಸಿಗುತ್ತೆ ಮಾಡಿದ್ರು. ಮತ್ತೆ ನಮಗೆ ನೇಚರಲ್ಲಿ ಎಲ್ಲ ಸಿಗ್ತದ. ನೇಚರಲ್ಲಿ ನಮ್ಗೆ ಏನೆಲ್ಲ ಬೇಕು ನೋಡು, ಎಲ್ಲ ನಮಗೆ ನೇಚರಲ್ಲೇ ಸಿಗ್ತದೆ. ಎಲ್ಲ ಇಡೀ ಬಾಡಿಗೆ ಹಾಕೊಳ್ಳೋ, ಎಲ್ಲ ವೈಟ್ ಆಗಿ ಬಿಡಬೇಕು. ವೈಟ್ ಅಂದ್ರೆ ಆ ಥರ ಆಗೋದಿಲ್ಲ, ಸುಮ್ಮನೆ ಒಂದು ಸಮಸ್ಯೆ ಅಷ್ಟೇ. ಅಂದ್ರೆ ಸ್ಕಿನ್ನಿಗೆ ಒಳ್ಳೇದಾ? ಸ್ಕಿನ್ನಿಗೆ ಒಳ್ಳೇದು. ವೈಟ್ ಅಂದ್ರೆ ಹಾಕಿದ ತಕ್ಷಣ ವೈಟ್ ಆಗಿರ್ತೀನಿ. ಎಲ್ಲ ಇಲ್ಲಿ ಕಪ್ಪು ಇದ್ದಾರೆಲ್ಲ ಬಂದು ಇಲ್ಲಿ ವೈಟ್ ಹಾಕೊಂಡು ನೀವು ವೈಟ್ ಆಗಿರ್ತೀವಿ. ವೆಸ್ಟಿಂಗ್ ಅವರಲ್ಲಿ ಎಲ್ಲೇ ಬಂದುಬಿಟ್ಟಿದ್ರು ಅಂತ. ಸ್ವಲ್ಪ ಕುತ್ಕೊಂಡು ಮತ್ತೆ ಸ್ನಾನ ಮಾಡುವ. ನೋಡಿ ಈ ಪ್ಲೇಸಲ್ಲಿ ತುಂಬ ಮುಲ್ತಾನಿ ಮಿಟ್ಟಿ ಇದೆ ನೋಡಿ. ಇಲ್ಲಿ ನೋಡಿ ಎಷ್ಟಿದೆ. ಇದೆಲ್ಲ ಫುಲ್ ಮುಲ್ತಾನಿ ಮಿಟ್ಟಿ. ಇದೆಲ್ಲ ಕುಟ್ಟುವಾಗ ಇದು ಬರ್ತವೆ, ತೆಗಿಯುವಾಗ ತೆಗಿಯುವಾಗಲೇ ಒಳ್ಳೆ ಮುಲ್ತಾನಿ ಮಿಟ್ಟಿ ಸಿಗ್ತದೆ. ಸ್ನಾನ ಮಾಡಲಿಕ್ಕೆ ಸ್ವಲ್ಪ ಪ್ಲೇಸ್ ಕೂಡ ಒಳ್ಳೆಯದೆ, ನ್ಯಾಚುರಲ್ ವಾಟರ್. ಇದು ಮುಲ್ತಾನಿ ಮಿಟ್ಟಿಯಲ್ಲಿ ಸ್ನಾನ ಮಾಡಿ ನೋಡಿ, ಮೈಯೆಲ್ಲ ಈಗ ಸ್ವಲ್ಪ ಬಿಳಿ ಕಾಣ್ತಿದೆ. ಎಂತವೇ ಆನ್ಸರ್ ಆಗಿಬಿಟ್ಟಿದ್ದೆ ಶಾ. ಫುಲ್ ಹ್ಯಾಂಡ್ಸಮ್. ಈಗ ಬಂದಾಯ್ತು ಸ್ವೀಟ್ ಲೇಕ್ ಹತ್ರ. ಇಲ್ಲಿ ಹೇಳ್ತಿದ್ದಾರೆ 12 ಗಂಟೆ ಅಥವಾ 1 ಗಂಟೆ ಆಗ್ತದಂತೆ ಇದು ಓಪನ್ ಮಾಡಲಿಕ್ಕೆ. ಸ್ವೀಟ್ ಲೇಕ್ ಅಂತ ಯಾಕೆ ಹೆಸರಿಟ್ಟಿರೋದಂದರೆ ಇಲ್ಲಿ ಸಮುದ್ರ ಉಪ್ಪು ನೀರು ಇರೋದ್ರಿಂದ ಅದರ ಪಕ್ಕದಲ್ಲೇ ನಾರ್ಮಲ್ ವಾಟರ್ ಉಂಟು, ಅದಕ್ಕೋಸ್ಕರ ಸ್ವೀಟ್ ಲೇಕ್ ಅಂತ ಇಟ್ಟಿದ್ದಾರೆ ಅಷ್ಟೇ. ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡುವಾಗ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಲೇಬೇಕಂತ ಅಂದ್ಕೊಳ್ತಿದ್ದೆ. ಇವತ್ತು ಬಂದಿದ್ದೇನೆ, ತುಂಬ ಖುಷಿ ಆಗ್ತಿದೆ ಮಾತ್ರ ಇವತ್ತು. ಇದು ಸ್ವೀಟ್ ವಾಟರ್ ಲೇಕ್ ಆರಂಭೂಲಲ್ಲಿ. ಬಟ್ ಅದು ತುಂಬ ಸ್ವೀಟ್ ಥರ ಏನಿಲ್ಲ, ಸ್ವಲ್ಪ ಉಪ್ಪು ನೀರುಂಟು ಮತ್ತು ತುಂಬ ಡೀಪ್ ಉಂಟು. ನೀವೇನಾದ್ರು ಇಲ್ಲಿ ಬರುವಾಗ ಮಕ್ಕಳ ಜೊತೆ ಎಲ್ಲ ಬರುವಾಗ ಮಕ್ಕಳನ್ನೆಲ್ಲ ಈ ಕಡೆ ಬಿಡಬೇಡಿ. ಸ್ಟಾರ್ಟಿಂಗಲ್ಲೇ ತುಂಬ ಡೀಪ್ ಇದೆ. ಮತ್ತು ಈಚೆ ಎಲ್ಲ ನೋಡಿ ಸ್ವಲ್ಪ ಜಸ್ಟ್ ಇಲ್ಲಿ ತನಕ ಬಂದದಷ್ಟೇ, ತುಂಬ ಡೀಪ್ ಇದೆ. ನನ್ನನ್ನು ಇಲ್ಲಿ ತನಕ ಕವರ್ ಮಾಡ್ಕೊಳ್ತದೆ. ನೀವೇನಾದ್ರು ಬಂದರೆ ಸ್ವಿಮ್ಮಿಂಗ್ ಬಂದರೆ ಮಾತ್ರ ಇಲ್ಲಿರಿ, ಇಲ್ಲಾಂದರೆ ಈ ಸೈಡಲ್ಲೇ ಆಟ ಆಡ್ಕೊಳ್ಳಿ. ಓಕೆ, ಕ್ಯಾಶ್ ಇಟ್ಕೊಳ್ಳಿ. ಯಾಕೆಂದರೆ ನೀವು ಏನಾದರೂ ಇಲ್ಲಿ ಬೈ ಮಾಡಬೇಕಂತಿದ್ರೆ ಆನ್ಲೈನ್ ಪೇಮೆಂಟ್ಸ್ ವರ್ಕ್ ಆಗೋದಿಲ್ಲ, ಅದಕ್ಕೋಸ್ಕರ ನೀವು ಕ್ಯಾಶ್ ಕ್ಯಾರಿ ಮಾಡಿ. ವರ್ಷದಲ್ಲಿ 2 ದಿನಕ್ಕಾದರೂ ಗೋವಾ ಬಂದೇ ಬರಬೇಕು.